ಕರುನಾಡಿಗೆ ನಮಸ್ಕಾರ. ಕೆಸೆಟ್ ಪರೀಕ್ಷೆ 2025 ಪೇಪರ್ 1 ಯೂನಿಟ್ ನಂಬರ್ 1 ಟೀಚಿಂಗ್ ಅಪ್ಟಿಟ್ಯೂಡ್. ಇದರಲ್ಲಿ 100 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡುತ್ತಿದ್ದೇವೆ. ಅದು ಕೇವಲ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು 62 ಕಾನ್ಸೆಪ್ಟ್ ಅನ್ನು ನೋಡಿದ್ದೇವೆ. ಇನ್ನು 63ನೇ ಕಾನ್ಸೆಪ್ಟ್ ಸಮೇಟಿವ್ ಇವ್ಯಾಲ್ಯೂಷನ್ ಎಂದರೆ ಏನು. ಒಂದು ಕೋರ್ಸ್ ಕಂಪ್ಲೀಟ್ ಆದ ನಂತರ ಮಾಡುವಂತ ಮೌಲ್ಯಮಾಪನಕ್ಕೆ ಸಮೇಟಿವ್ ಇವ್ಯಾಲ್ಯೂಷನ್ ಎಂದು ಕರೆಯುತ್ತೇವೆ. ಗ್ರೇಡಿಂಗ್ ದ ಫೈನಲ್ ಲರ್ನಿಂಗ್ ಔಟ್ಕಮ್ ಈಸ್ ನೋನ್ ಆಸ್ ಸಮೇಟಿವ್ ಇವ್ಯಾಲ್ಯೂಷನ್. ಫೈನಲ್ ಔಟ್ಕಮ್ 6 ತಿಂಗಳ ಸೆಮಿಸ್ಟರ್ ಎಕ್ಸಾಮ್ ಮುಗಿದ ನಂತರ ಅಥವಾ ಕಂಪ್ಲೀಟ್ 1 ವರ್ಷ ಶಿಕ್ಷಣ ಪಡೆದ ನಂತರ ಎಕ್ಸಾಮ್ ವಿದ್ಯಾರ್ಥಿ ಬರೆದಾಗ ಅವನಿಂದ ಏನು ಲರ್ನಿಂಗ್ ಔಟ್ಕಮ್ ಇದೆಯೋ ಅದನ್ನ ಗ್ರೇಡ್ ಮಾಡುವ ಸಲುವಾಗಿ ಸಮೇಟಿವ್ ಇವ್ಯಾಲ್ಯೂಷನ್ ಅನ್ನ ಮಾಡುತ್ತಾರೆ. ಇನ್ನು ಅಚೀವ್ಮೆಂಟ್ ಮಾಡಿರೋರು ಸಾಧನೆಯ ಪರೀಕ್ಷೆ ಅಂದ್ರೆ ಏನ್ರಿ? ಅಚೀವ್ಮೆಂಟ್ ಟೆಸ್ಟ್ ಆರ್ ಕಾಮನ್ಲಿ ಯೂಸ್ಡ್ ಫಾರ್ ದ ಪರ್ಪಸ್ ಆಫ್ ಅಸೆಸ್ಸಿಂಗ್ ದ ಅಮೌಂಟ್ ಆಫ್ ಲರ್ನಿಂಗ್ ಆಫ್ಟರ್ ಟೀಚಿಂಗ್. Achievement tests are commonly used for the purpose of assessing the amount of learning after teaching. ನಾನು ಟೀಚಿಂಗ್ ಮಾಡಿದ ನಂತರ ನನ್ನ ಟೀಚಿಂಗ್ ಅಮೌಂಟ್ ಆಫ್ ಲರ್ನಿಂಗ್ ಆಫ್ಟರ್ ಟೀಚಿಂಗ್, ನಾನು ಟೀಚಿಂಗ್ ಮಾಡಿದ ನಂತರ ನನ್ನ ಟೀಚಿಂಗ್ ದಿಂದ ನೀವು ಎಷ್ಟು ಕಲಿತಿದ್ದೀರಿ, ದ ಅಮೌಂಟ್ ಆಫ್ ಲರ್ನಿಂಗ್ ಎಷ್ಟು ಕಲಿತಿದ್ದೀರಿ ಅದನ್ನ ಚೆಕ್ ಮಾಡುವ ಸಲುವಾಗಿ ಅಚೀವ್ಮೆಂಟ್ ಟೆಸ್ಟ್ ಅನ್ನ ಮಾಡುತ್ತಿರುತ್ತಾರೆ. 65ನೇ ಪ್ರಶ್ನೆ, ಇಂಟ್ರೊಡ್ಯೂಸಿಂಗ್ ಇಂಟರ್ನಲ್ ಅಸೆಸ್ಮೆಂಟ್. ನೋಡ್ರಿ, ಎಕ್ಸ್ಟರ್ನಲ್ ಅಸೆಸ್ಮೆಂಟ್ ಮತ್ತು ಇಂಟರ್ನಲ್ ಅಸೆಸ್ಮೆಂಟ್. ಇಂಟ್ರೊಡ್ಯೂಸಿಂಗ್ ಇಂಟರ್ನಲ್ ಅಸೆಸ್ಮೆಂಟ್ ಆಸ್ ಪಾರ್ಟ್ ಆಫ್ ಇವ್ಯಾಲ್ಯೂಷನ್ ಪ್ರೊಸೆಸ್ ಈಸ್ ಗುಡ್ ಬಿಕಾಸ್ ಇಟ್ ಹೆಲ್ಪ್ಸ್ ದ ಟೀಚರ್ಸ್ ಟು ನೋ ದ ಫಾರ್ಮೇಟಿವ್ ಪ್ರೊಸೆಸ್ ಆಫ್ ದ ಸ್ಟೂಡೆಂಟ್ಸ್. ಈಗ ಇಂಟರ್ನಲ್ ಅಸೆಸ್ಮೆಂಟ್ ಇಡುವ ಉದ್ದೇಶ ಏನು? ಅಂತರ್ಗತ ಮೌಲ್ಯಮಾಪನ ಅಂತ ಹೇಳಿ ಕರಿತೀವಿ. ಅದು ಟೀಚರ್ ಕೈ ಒಳಗೆ ಮಾರ್ಕ್ ಇರುತ್ತವೆ. ವಿದ್ಯಾರ್ಥಿ ಹೇಗಿದ್ದಾನೆ, ವಿದ್ಯಾರ್ಥಿ ಎಷ್ಟು ಹೋಮ್ವರ್ಕ್ ಮಾಡುತ್ತಿದ್ದಾನೆ, ವಿದ್ಯಾರ್ಥಿಯ ವರ್ತನೆ ಹೇಗಿದೆ, ವಿದ್ಯಾರ್ಥಿಯ ಭಾಷೆ ಹೇಗಿದೆ, ವಿದ್ಯಾರ್ಥಿ ಎಷ್ಟು ಪ್ರಾಮಾಣಿಕನಾಗಿದ್ದಾನೆ, ವಿದ್ಯಾರ್ಥಿ ಎಷ್ಟು ಒಬಿಡಿಯಂಟ್ ಆಗಿದ್ದಾನೆ, ವಿದ್ಯಾರ್ಥಿ ಯಾವ ಸಬ್ಜೆಕ್ಟ್ ಅಲ್ಲಿ ಇಂಟ್ರೆಸ್ಟ್ ತೋರಿಸುತ್ತಿದ್ದಾನೆ. ಓವರ್ ಆಲ್ ಫಾರ್ಮೇಟಿವ್ ಅಂದ್ರ ಆ ವಿದ್ಯಾರ್ಥಿಯ ಕಂಟಿನ್ಯೂಸ್ ಆಗಿ ನಾವು ಅಸೆಸ್ಮೆಂಟ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಇಂಟರ್ನಲ್ ಅಸೆಸ್ಮೆಂಟ್. ಫಾರ್ಮೇಟಿವ್ ಪ್ರೊಸೆಸ್ ಆಫ್ ಸ್ಟೂಡೆಂಟ್ಸ್, ವಿದ್ಯಾರ್ಥಿಯ ರಚನೆ ಹೇಗೆ ಆಗುತ್ತದೆ ಅನ್ನೋದನ್ನ ಚೆಕ್ ಮಾಡುವ ಸಲುವಾಗಿ ಇಂಟರ್ನಲ್ ಅಸೆಸ್ಮೆಂಟ್ ಹೆಲ್ಪ್ ಆಗುತ್ತದೆ. ಇನ್ನು ಗುರುಕುಲ ಪದ್ಧತಿ ಇತ್ತು ಹಿಂದಿನ ಕಾಲದೊಳಗೆ. ಗುರುಕುಲ ಸಿಸ್ಟಮ್ ಆಫ್ ಎಜುಕೇಶನ್ ಇನ್ ಇಂಡಿಯಾ ಫ್ಲೌರಿಶ್ಡ್ ಡ್ಯೂರಿಂಗ್ ವೇದಿಕ್ ಅಂಡ್ ಉಪನಿಷದ್ ಪೀರಿಯಡ್. ವೇದ ಕಾಲದಲ್ಲಿ ಮತ್ತು ಉಪನಿಷದ ಕಾಲದಲ್ಲಿ ಗುರುಕುಲ ಪದ್ಧತಿಯು ಬೆಳೆದಿತ್ತು. 67ನೇ ಪ್ರಶ್ನೆ, ಲರ್ನಿಂಗ್ outcomes is the most appropriate criterion for evaluating the effectiveness of teaching. ನಾನು ನಿಮಗೆ ಒಂದು ಕಾನ್ಸೆಪ್ಟ್ ಅನ್ನು ಹೇಳುತ್ತಿದ್ದೇನೆ, ಓಕೆ, ಯೂಟ್ಯೂಬ್ ಮೂಲಕ. ಇಫೆಕ್ಟಿವ್ನೆಸ್ ಆಫ್ ಟೀಚಿಂಗ್ ನಾನು ಹೇಳಿದ ತಕ್ಷಣ ನಿಮಗೆ ಎಷ್ಟು ತಿಳಿಯಿತು, ಎಷ್ಟು ಅರ್ಥವಾಯಿತು, ಅದನ್ನ ತಾವು ಎಷ್ಟು ನೆನಪಿನಲ್ಲಿ ಇಟ್ಟುಕೊಂಡಿದ್ದೀರಿ, ಅದು ಎಷ್ಟು ನಿಮಗೆ ಉಪಯೋಗವಾಗುತ್ತದೆ. ನಿಮ್ಮ ಲರ್ನಿಂಗ್ ಔಟ್ಕಮ್ ಏನು? ನಾನಂತೂ ಕಲಿಸಿರ್ತೀನಿ, ನಾನು ಕಲಿಸಿದ ನಂತರ ನಿಮಗೆ ಎಷ್ಟು ತಿಳಿಯಿತು, ನಿಮ್ಮಿಂದ ಹೊರಗೆ ಎಷ್ಟು ಬಂತು. ನಾನು ಹೇಳಿದ್ದು ನಿಮ್ಮ ತಲೆಯೊಳಗೆ ಬಂದಿರ್ತೈತಿ, ನಿಮ್ಮ ತಲೆಯಿಂದ ಔಟ್ಪುಟ್ ಎಷ್ಟೈತಿ. ಲರ್ನಿಂಗ್ ಔಟ್ಕಮ್. ಸರ್ ನಾನು ತಿಳಿದೈತಿ ಆದ್ರೆ ಹೇಳಕ್ ಬರ್ತಾ ಇಲ್ಲ ಅಂದ್ರೆ ದಟ್ ಈಸ್ ನಾಟ್ ಅ ಗುಡ್ ಲರ್ನಿಂಗ್ ಔಟ್ಕಮ್. ಸರ್ ದಾನಯ್ಯ ಸರ್ ನೀವು ಹೇಳಿದ ವಿಡಿಯೋದೊಳಗಿಂದ ಎಲ್ಲ ಕಾನ್ಸೆಪ್ಟ್ಗಳು ನಮಗೆ ಅರ್ಥವಾಗುತ್ತಿವೆ, ನಾವು ಅದನ್ನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೂ ನಮಗೆ ಬರ್ತೈತಿ. ಪ್ರಶ್ನೆ ಕೇಳಿದಾಗ ಆನ್ಸರ್ ಬರ್ಲಿಕ್ಕೆ ಕೂಡ ನಮಗೆ ಅಬಿಲಿಟಿ ಬೆಳೆದಿದೆ, ಸಾಮರ್ಥ್ಯ ಬೆಳೆದಿದೆ, ನಮಗೆ ಕಾನ್ಫಿಡೆನ್ಸ್ ಬೆಳೆದಿದೆ. ನೀವು ಏನು ಕೇಳ್ರಿ ಇಲ್ಲಿ ತನಕ ಹೇಳಿದ್ದು ಈ ರೀತಿ ಜರ್ ನೀವು ಹೇಳ್ತಿದ್ರಿ ಅಂತಂದ್ರೆ ನಿಮ್ಮ ಲರ್ನಿಂಗ್ ಔಟ್ಕಮ್ ಚೆನ್ನಾಗಿದೆ. ಶಿಕ್ಷಕರು ಹೇಳಿದ ಮಾಹಿತಿಯನ್ನು ವಿದ್ಯಾರ್ಥಿಗಳು ಕೇಳಿ ಅವರಿಗೆ ಎಷ್ಟು ತಿಳಿಯಿತು ಅವರು ಎಷ್ಟು ಹೇಳುತ್ತಾರೆ. ಲರ್ನಿಂಗ್ ಔಟ್ಕಮ್ ದಟ್ ಈಸ್ ಇಂಪಾರ್ಟೆಂಟ್. ಅದಾದ ನಂತರ CEC ಕನ್ಸೋರ್ಟಿಯಂ ಫಾರ್ ಎಜುಕೇಶನಲ್ ಕಮ್ಯುನಿಕೇಶನ್. ಇದ್ರದ್ದು ಲಾಭ ಏನಾಗ್ತೈತಿ? CEC ಈಸ್ ಹ್ಯಾವಿಂಗ್ ದ ಪ್ರೈಮರಿ ಆಬ್ಜೆಕ್ಟಿವ್ಸ್. ಇದ್ರದ್ದು ಪ್ರಾಥಮಿಕ ಉದ್ದೇಶ ಏನಿದೆ ಅಂದ್ರೆ
to disseminate countrywide higher educational programs through TV along with appropriate use of ICT. ಹೈಯರ್ ಎಜುಕೇಶನ್ದಲ್ಲಿ ಶೈಕ್ಷಣಿಕ ಸಂಬಂಧಪಟ್ಟಂತ ಕಂಟೆಂಟ್ಸ್ಗಳನ್ನ ದೇಶದ ತುಂಬೆಲ್ಲ ಹಬ್ಬಿಸುವುದು ಟಿವಿ ಚಾನೆಲ್ಗಳ ಮೂಲಕ ICTಯ ಮೂಲಕ ವಿದ್ಯಾರ್ಥಿಗಳಿಗೆ ತಲುಪಿಸುವ ಸಲುವಾಗಿ CEC ಇದು ಕೆಲಸ ಮಾಡುತ್ತಿದೆ. ಆಮೇಲೆ ಮೈಂಡ್ ಮ್ಯಾಪ್ ಅಂತ ಹೇಳಿ ಕರಿತೀವಿ. ಮೈಂಡ್ ಮ್ಯಾಪ್ ಅಂದ್ರೆ ಹೆಂಗ್ ಗೊತ್ತದ್ರಿ? ಕಣ್ಣು ಮುಚ್ಚಿರಿ. ಕಣ್ಣು ಮುಚ್ಚಿ ಏನ್ ಮಾಡ್ರಿ, ಬೆಳಗ್ಗೆ ನಾನು ಬೆಂಜಮಿನ್ ಬ್ಲೂಮ್ಸ್ ಟ್ಯಾಕ್ಸಾನಮಿ ಬಗ್ಗೆ ಹೇಳಿದ್ದೆ. ಮೈಂಡ್ ಮ್ಯಾಪ್ ಆಕೃತಿಯನ್ನು ತೆಗೆದು ಹೀಗೆ ಪಿರಮಿಡ್ ತರ. ಫಸ್ಟ್ ಯಾವುದು? ರಿಮೆಂಬರ್, ಅಂಡರ್ಸ್ಟ್ಯಾಂಡಿಂಗ್, ಅನಲೈಸ್, ಅಪ್ಲೈ, ಇವ್ಯಾಲ್ಯೂಯೇಷನ್ ಅಂಡ್ ಕ್ರಿಯೇಟ್. ಕಣ್ಣು ಮುಚ್ಚಿದ ತಕ್ಷಣ ಹಿಂಗೆ ಗೊತ್ತಾಗಬೇಕು. ಹಿಂಗದ ಆ ಕಂಟೆಂಟು ನಿಮ್ಮ ಕಣ್ಣೆದುರಿಗೆ ಬರ್ಬೇಕಾದ ಚಿತ್ರ, ಜಗತ್ತಿನ ಮ್ಯಾಪ್ ಕಣ್ಣೆದುರಿಗೆ ಬಂದ್ಬಿಡ್ಬೇಕು. ಮೈಂಡ್ ಮ್ಯಾಪ್. ಭಾರತ ದೇಶ ಇಲ್ಲಿದೆ, ಅದರ ಕೆಳಗಡೆ ಶ್ರೀಲಂಕಾ ಇದೆ. ಭಾರತ ದೇಶದ ಮೇಲ್ಗಡೆ ನೇಪಾಳ, ಅದರ ಮೇಲ್ಗಡೆ ಚೀನಾ. ಭಾರತದ ಆಗ್ನೇಯ ನೈಋತ್ಯ ವಾಯುವ್ಯ ದಿಕ್ಕಿಗೆ ಪಾಕಿಸ್ತಾನ್, ಅಫ್ಘಾನಿಸ್ತಾನ್. ಭಾರತದ ತೆಳಗೆ ಹಿಂದಿ ಮಹಾಸಾಗರ, ಭಾರತದ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ, ಭಾರತದ ಪೂರ್ವಕ್ಕೆ ಬಂಗಾಳ ಉಪಸಾಗರ, ಬಂಗಾಳ ಉಪಸಾಗರದಲ್ಲಿ ಅಂಡಮಾನ್ ನಿಕೋಬಾರ್, ಬಂಗಾಳ ಉಪಸಾಗರದಲ್ಲಿ ಲಕ್ಷದ್ವೀಪ್. ನೋಡ್ರಿ, ಹಿಂಗ್ ಚಿತ್ರ ಹಿಂಗ್ ನಿಮ್ ಕಣ್ಣೆದುರಿಗೆ ಬಂದ್ಬಿಡ್ಬೇಕು. ಈ ಕಡೆ ಅಮೇರಿಕಾ, ಮೇಲೆ ಕೆನಡಾ, ಕೆಳಗೆ ದಕ್ಷಿಣ ಅಮೇರಿಕಾ, ಇಲ್ಲಿ ಬ್ರಾಜಿಲ್ ದೇಶ ಇದೆ. ಬ್ರಾಜಿಲ್ ದೇಶದ ಹತ್ತಿರ ಅರ್ಜೆಂಟೀನಾ, ಚಿಲಿ, ಪೇರು, ಉರುಗ್ವೆ. ಹಿಂಗ್ ಆಟೋಮೆಟಿಕ್ ಆಗಿ ಸೌತ್ ಆಫ್ರಿಕಾ, ಕೆನಿಯಾ, ಜಿಂಬಾಬ್ವೆ. ಮೈಂಡ್ ಮ್ಯಾಪ್ ಅಂತೇಳಿ ಕರಿತೀವಿ. ನಾವು ಏನು ಓದಿರ್ತೀವಿ ಅದು ತಲೆಯೊಳಗೆ ಆಟೋಮೆಟಿಕ್ ಆಗಿ ಬಂದ್ಬಿಡ್ಬೇಕು. ಟೀಚಿಂಗ್ ಲೆವೆಲ್ 3, ಮೆಮರಿ ಲೆವೆಲ್, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ರಿಫ್ಲೆಕ್ಟಿವ್ ಲೆವೆಲ್. ಹೀಗೆ ಮೈಂಡ್ ಮ್ಯಾಪ್ ಮೀನ್ಸ್ ದಿಸ್ ಈಸ್ ಅ ಡೈಗ್ರಾಮ್ ಫಾರ್ ರೀಪ್ರೆಸೆಂಟಿಂಗ್ ದ ಟಾಸ್ಕ್, ವರ್ಕ್, ಕನ್ಸೆಪ್ಟ್ ಆರ್ ಐಟಮ್ಸ್ ಲಿಂಕ್ಡ್ ಟು ಅಂಡ್ ಅರೇಂಜ್ಡ್ ಅರೌಂಡ್ ಅ ಸೆಂಟ್ರಲ್ ಕನ್ಸೆಪ್ಟ್ ಆರ್ ಸಬ್ಜೆಕ್ಟ್. ಮೈಂಡ್ ಮ್ಯಾಪ್ ಇದು ಒಂದು ಡೈಗ್ರಾಮ್ ಇದ್ದ ಹಾಗೆ. ಇದು ಏನನ್ನು ಹೇಳಿಕೊಡುತ್ತದೆ? ಒಂದು ಟಾಸ್ಕ್, ಕೃತಿ, ಒಂದು ಕೆಲಸ, ಒಂದು ಸಂಕಲ್ಪನೆ, ಒಂದು ಐಟಮ್ ಅರೇಂಜ್ಡ್ ಅರೌಂಡ್ ದ ಸೆಂಟ್ರಲ್ ಕನ್ಸೆಪ್ಟ್ ಆರ್ ಸಬ್ಜೆಕ್ಟ್. ಆಮೇಲೆ ಬ್ಲೆಂಡೆಡ್ ಮೆಥಡ್ ಎಂದರೇನು? ಬ್ಲೆಂಡೆಡ್ ಅಂದ್ರೆ ಕೂಡಿಸುವುದು. ಬ್ಲೆಂಡೆಡ್ ಮೆಥಡ್ ಆಫ್ ಲರ್ನಿಂಗ್ ಕಂಬೈನ್ಸ್ ಆನ್ಲೈನ್ ಲರ್ನಿಂಗ್ ವಿತ್ ಫೇಸ್ ಟು ಫೇಸ್ ಲರ್ನಿಂಗ್. ನಾವು ಫೇಸ್ ಟು ಫೇಸ್ ಲರ್ನಿಂಗ್ ಮಾಡ್ತಾ ಇರ್ತೀವಿ. ಅದರ ಜೊತೆಗೆ ಆನ್ಲೈನ್ ಕೋರ್ಸ್ಗಳನ್ನು ಕೂಡ, ಅಥವಾ ಆನ್ಲೈನ್ ವಿಡಿಯೋಗಳನ್ನು, ಆನ್ಲೈನ್ ಟೆಸ್ಟ್ ಸಿರೀಸನ್ನು ಆನ್ಲೈನ್ ಮೂಲಕ ಕೂಡ ನಾವು ಕಲಿತೀವಿ, ಆಫ್ಲೈನ್ ಮೂಲಕ ಕೂಡ ನಾವು ಕಲಿತೀವಿ. ಇವು ಎರಡು ಕೂಡಿಸಿ, ಇವು ಎರಡರ ಹೆಲ್ಪ್ ತೆಗೆದುಕೊಂಡು ನಾವು ಕಲಿಯುತ್ತಿದ್ದರೆ ಅದಕ್ಕೆ ಬ್ಲೆಂಡೆಡ್ ಲರ್ನಿಂಗ್ ಎಂದು ಕರೆಯುತ್ತೇವೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.